ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ಚುರುಕಾಗಿದೆ. ನಗರ ಪೊಲೀಸ್ ಆಯುಕ್ತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವರದಿ ಕೇಳಿದ್ರು, ಈಗ ಆ ವರದಿ ಅವರ ಕೈ ಸೇರಿದೆ. ಫೋಟೋ, ವಿಡಿಯೋ ಮತ್ತೆ ಕಾಲ್ ಡೀಟೇಲ್ಸ್ ನ ರಹಸ್ಯ ರಿವೀಲ್ ಆಗಿದೆ. ಟೀ ಪಾರ್ಟಿಯ ಫೋಟೋ ಕ್ಲಿಕ್ಕಿಸಿದ್ದು ರೌಡಿ ಶೀಟರ್ ವೇಲು ಅನ್ನೋದು ಗೊತ್ತಾಗಿದೆ. ಅಂದ್ರೆ ಅಲ್ಲಿ ಕೂತು ಕೈಯಲ್ಲಿ ಕಪ್ ಹಿಡಿದು ಸಿಗರೇಟ್ ಸೇರ್ತಾ ಇದ್ದಂತಹ ಫೋಟೋ ಇದೆಯಲ್ಲ, ಅದನ್ನ ಕ್ಲಿಕ್ಕಿಸಿದ್ದು ರೌಡಿ ಶೀಟರ್ ವೇಲು ಅಂತ ಗೊತ್ತಾಗಿದೆ. ಆತನಿಂದಲೇ ಈ ಫೋಟೋ ವೈರಲ್ ಆಗಿದೆ ಅಂತ ಅಧಿಕಾರಿಗಳು ಈ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ವರದಿಯಲ್ಲಿರೋದು ಹೇಗೆ ಅಂದ್ರೆ, ಒಂದು ಜೈಲಿನೊಳಗೆ ಈ ರೀತಿಯಾಗಿ ವ್ಯವಸ್ಥೆಗಳು ಹೇಗೆ ಸಿಕ್ತು, ಮೊಬೈಲ್ ಬಳಕೆ, ವಿಡಿಯೋ ಕಾಲ್ಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು, 3 FIR ದಾಖಲಾಗಿರೋದು. ರಾಜಾತಿಥ್ಯದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಇದು. ಸೆಂಟ್ರಲ್ ಜೈಲಲ್ಲಿ ದರ್ಶನ್ ರಾಜಾತಿಥ್ಯ ಕೇಸ್ನ ತನಿಖೆ ಚುರುಕಾಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಾಯಿತು, ಬಟ್ ಅಲ್ಲಿ ತನಿಖೆ ಆಗ್ತಾನೆ ಇದೆ. ಈಗಾಗಲೇ ದರ್ಶನ್ಗೆ ಒಂದು ಸುತ್ತಿನ ವಿಚಾರಣೆ ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ದರ್ಶನ್ ಅಸ್ಪಷ್ಟ ಉತ್ತರವನ್ನ ನೀಡಿದ್ದಾರೆ. ಇವತ್ತು ಅಥವಾ ನಾಳೆ ಬಳ್ಳಾರಿಗೆ ತೆರಳಿ ಮತ್ತೆ ಈ ಬಗ್ಗೆ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಮತ್ತೊಮ್ಮೆ ದರ್ಶನ್ರ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಜೈಲಿನಲ್ಲಿ ಸಿಗರೇಟ್ ಬಳಕೆ ಮತ್ತು ಅದನ್ನು ಕೊಟ್ಟವರ ಬಗ್ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ದರ್ಶನ್ ಅಸ್ಪಷ್ಟ ಮಾಹಿತಿಯನ್ನ ನೀಡಿರೋ ಹಿನ್ನೆಲೆ ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಮೊದಲ ವಿಚಾರಣೆಯ ಮಾಹಿತಿ ಆಧಾರದಲ್ಲಿ ಸದ್ಯ ಪ್ರಾಥಮಿಕ ವರದಿಯನ್ನ ಈಗ ನೀಡಲಾಗಿದೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ವಿಚಾರಣೆಯ ಕಷ್ಟ ಎದುರಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಜೈಲಿನಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಲ್ಸನ್ ಗಾರ್ಡನ್ ನಾಗನಿಗೂ ವಿಚಾರಣೆ ನಡೆಸಿದ್ದಾರೆ. ಈಗ ನಾಗನ ಬ್ಯಾರಕ್ ಬಳಿ ಇದ್ದಂಥ ಅಧಿಕಾರಿಗಳ ಸರದಿ, ನಾಗನ ಬ್ಯಾರಕ್ ಬಳಿ ಯಾವ ಅಧಿಕಾರಿಗಳಿದ್ರಲ್ಲ, ಜೈಲರ್ ಹಾಗೂ ವಾರ್ಡನ್ಗೆ ವಿಚಾರಣೆ ಶುರುವಾಗುತ್ತೆ. ಯಾಕಂದ್ರೆ ವಿಲ್ಸನ್ ಗಾರ್ಡನ್ ಕೂಡ ಈ ಫೋಟೋದಲ್ಲಿರೋದ್ರಿಂದ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲೇ ಸದ್ಯ ಈ ಸಿಬ್ಬಂದಿ ಅಮಾನತ್ತಾಗಿದ್ದಾರೆ. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳ್ತಾರೆ. ಅದಾದಮೇಲೆ ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅನ್ನೋದನ್ನ ವಿಚಾರಿಸ್ತಾರೆ. ಫೋಟೋಗಳು ಲೀಕ್ ಆದ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ಈಗಾಗಲೇ ಅದರ ಬಗ್ಗೆ ವರದಿಯೂ ಬಂದಿದೆ. ನಾಗ, ಕುಳ್ಳಾಸಿನ, ಬೇಕರಿ ರಘು ಮತ್ತೆ ಧರ್ಮ ಇವರೆಲ್ಲರ ಹೇಳಿಕೆಯನ್ನು ಪಡ್ಕೊಳ್ಳಲಾಗುತ್ತೆ. ವಿಡಿಯೋ ಹೇಳಿಕೆ ದಾಖಲಿಸಿ ಪ್ರಾಥಮಿಕ ವರದಿಯಲ್ಲಿ ಅದನ್ನು ಸಲ್ಲಿಕೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.